ನಾನು ನಾನು ಸಮುದ್ರ. ನಾನು ಯಾರು ಗೊತ್ತಾ? ಸಮುದ್ರ. ನಾನು ಇಡೀ ಭೂಮಿಯನ್ನು 75% ವ್ಯಾಪಿಸಿದ್ದೇನೆ. ನನ್ನ ಜೊತೆ ಸಾಕಷ್ಟು ಜನ ನದಿಗಳು ಬಂದಿರ್ತಾರೆ. ನಾನು ಬಹಳ ದೊಡ್ಡವಾಗಿದ್ದೀನಿ. ಇಡೀ ಭೂಮಂಡಲದಲ್ಲಿರ್ತಕ್ಕಂಥ ಎಲ್ಲಾ ಜೀವರಾಶಿಗಳಿಗೂ ನಾನೇ ಕರ್ತೃ, ನಾನೇ ಕ್ರಿಯಾ, ನಾನೇ ಕರ್ಮ. ಆದ್ರೆ ಆದ್ರೆ ನನ್ನನ್ನು ಸುಡುವಂತ ಒಬ್ಬನಿದ್ದಾನೆ. ಯಾರು ಗೊತ್ತಾ? ಯಾರು ಗೊತ್ತಾ? ಯಾರು? ಸೂರ್ಯ. ನಾನು ಸೂರ್ಯ. ಈ ಜಗತ್ತಕ್ಕೆ ಕಾರಣವೇ ನಾನು. ಇಡೀ ಜೀವಿರಾಶಿಗಳಿಗೆ ಮೂಲ ಕಾರಣವು ನಾನು. ಈ ಭೂಮಿಯ ಶಕ್ತಿಯೇ ನಾನು. ಇಡೀ ಪರಿಸರಕ್ಕೆ ನಾನು ಬೇಕು. ಇಡೀ ಒಂದು ಜೀವನ ಚಕ್ರಕ್ಕೆ, ಜಲಚಕ್ರಕ್ಕೆ ನಾನು ಮೂಲ ಕಾರಣ. ನಾನು ಇಲ್ಲದಿದ್ದರೆ ಇಡೀ ಸೃಷ್ಟಿಯ ಪರಿಸರವೇ ಇರುವುದಿಲ್ಲ. ಮತ್ತು ಜೀವಿಗಳಿಗೆ ನಾನು ಅತ್ಯಮೂಲ್ಯ ಒಂದು ವಸ್ತು. ನಾನು ಮಳೆ. ನಾನು ಜಲಚಕ್ರ. ಇಡೀ ಜೀವಿಗಳು ಬದುಕಕ್ಕ ಈ ಜಲಚಕ್ರ ಬಹಳ ಅಮೂಲ್ಯ. ಜಲಚಕ್ರದಲ್ಲಿ ಒಂದು ಚೈನ್ ಕಟ್ಟಾದ್ರೂ, ಒಂದು ಸರಪಳಿ ಕಟ್ಟಾದ್ರೂ ಸಹ ಜೀವಿಗಳು ವಿನಾಶ ಹೊಂದುತ್ತವೆ. ಹಾಗಾಗಿ ಜಲಚಕ್ರ ಸಂರಕ್ಷಣೆ ಹೊಣೆ. ಈ ರೀತಿಯಾಗಿರ್ತಕ್ಕಂಥ ಎಲ್ಲಾ ಜಲಚಕ್ರಗಳಿಗೆ ಇಂದು ನಾವೆಲ್ಲ ಈ ಯುಗದಲ್ಲಿ ಏನ್ ಮಾಡ್ತಾ ಇರುತ್ತೆ, ಅನೇಕ ಕಾರ್ಯಕ್ರಮಗಳನ್ನ, ಮರಗಿಡಗಳನ್ನ ಕಡಿದು ಈ ಜಲಚಕ್ರಗಳು ಕಾಲಕ್ಕೆ ಆಗಲಾರ್ದೇನೆ, ಮಳೆ ಆಗಲಾರ್ದೇನೆ ವಿಪರೀತವಾದಂತಹ ವಾತಾವರಣದಲ್ಲಿ ಏರುಪೇರು ಉಂಟಾಗ್ತದೆ. ಇದನ್ನೆಲ್ಲರೂ ನಾವಿನ್ ಮುಂದೆ ಮಾಡಬಾರ್ದು. ಜಲಚಕ್ರ ಕಂಟಿನ್ಯೂಸ್ ಆಗಿ ಹಾಗೆ ಇರಬೇಕಂತ ಹೇಳ್ತೀವಿ.